ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇದು ಬಂದು ಎಸ್ಟರ್ಡೇ ನೈಟ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಏನಿಲ್ಲ, ರಾತ್ರಿ ಊಟಕ್ಕೆ ಬಿಸಿ ರಾಗಿ ಮುದ್ದೆ, ಸೊಪ್ಪಿನ ಪಲ್ಯ ಮತ್ತು ಉಪ್ಪು ಸಾಂಬಾರು ಮಾಡಿದ್ದೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಪೂರ್ತಿಯಾಗಿ ವೀಡಿಯೋಸ್ ಮಾಡ್ಕೋಕ್ಕಾಗಿಲ್ಲ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ಹ್ಯಾಡ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ, ತರಕಾರಿ ಅಂಗಡಿಗೆ. ನಾನು ನನ್ನ ಮಗ ಅದು ತಗೊಂಬ ಇದು ತಗೊಂಬ ಅಂತ ಎತ್ತಿ ಕೊಡ್ತಾಯಿದ್ದ. ಸೊ ಎಲ್ಲ ತಗೊಂಡು ಫೈನಲಿ ನನ್ನ ಮಗನ ಕರ್ಕೊಂಡು ಮನೆಗೆ ಬರೋದಕ್ಕೆ ಸಾಕಾಗೋಯ್ತು ಫ್ರೆಂಡ್ಸ್. ಯಾಕಂತಂದರೆ ತುಂಬ ಸೆಕೆ, ಅಪ್ಪ ಇಷ್ಟು ಸೆಕೆ ಅಂತ ಅಂದರೆ ನಾನು ಮನೆಗೆ ಬರೋದಕ್ಕೆ ಫುಲ್ಲು ಹೋಗ್ಬಿಟ್ಟಿದ್ದೆ ನಾನು. ಅಷ್ಟು ಬೆವರು ಬರ್ತಾಯಿತ್ತು, ಅಷ್ಟು ಸೆಕೆ. ನೆನ್ನೆ ಅಂತೂ ಏನಪ್ಪ ಮಳೆನೂ ಇಲ್ಲ ಏನೂ ಇಲ್ಲ. ಇಲ್ಲಿ ಒಂದೆರಡು ದಿನ ಬಂದು ಸ್ಟಾಪ್ ಬೇರೆ ಆಗಿಬಿಡ್ತು. ಪೂಜೆ ಮಾಡಿದ್ದೆ ಸಂಜೆ. ಇವಾಗ ನನ್ನ ಮಗ ಬಂದು ಅಂಗಡಿಯಿಂದ ಬರಬೇಕಾದ್ರೆ ಅವನಿಗೆ ಚಾಕ್ಲೇಟು ಮತ್ತು ಲಾಲಿಪಾಪ್ ಬಿಸ್ಕೆಟ್ಸ್ ಎಲ್ಲ ತೊಗೊಂಬಂದಿದ್ದೆ. ಅದಕ್ಕೆ ನೈಸ್ ಮಾಡ್ತಾಯಿದ್ದಾನೆ, ಅಮ್ಮ ನನಗೆ ಕೊಡು ಅಮ್ಮ ಅಂತ. ಇವಾಗ ಅಡುಗೆನ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ನಾನು ತಂದಿದ್ದ ಸೊಪ್ಪನ್ನು ಬಿಡಿಸ್ಕೊಂಡು ನೀಟಾಗಿ ಇವಾಗ ವಾಶ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಬಿಟ್ಟು, ಈ ಸೊಪ್ಪು ದಂಟಿನ ಸೊಪ್ಪಂತೆ. ಬಟ್ ಅಂದರೆ ನಮ್ಮೂರ ಕಡೆ ಎಲ್ಲ ಗ್ರೀನ್ ಕಲರ್ ಇರ್ತಾಯಿತ್ತು. ಬಟ್ ರೆಡ್ ಕಲರ್ ದಂಟಿನ ಸೊಪ್ಪು ನಾನು ಇದೇ ಫಸ್ಟು ನಾನು ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ನಾನು ಯಾವತ್ತೂ ಮಾಡಿಲ್ಲ. ಇವಾಗ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಬಂದು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಟ್ ಮಾಡ್ಕೊಳ್ಳೋ ಟೈಮಲ್ಲೇ ನಾನು ಕುಕ್ಕರಲ್ಲಿ ಹೆಸ್ರು ಕಾಳು ಮತ್ತು ಅವರೆಕಾಳು ಮೊಳಕೆ ಕಟ್ಟಿದ ಕಾಳಿತ್ತು ಸ್ವಲ್ಪ, ಅದನ್ನು ಕೂಡ ಹಾಕಿ ಮಾಡಿಬಿಡೋಣ ಪಲ್ಯ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ವಿಸಲ್ ತೊಗೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಮಿಸ್ ಆಗಿಬಿಟ್ಟಿದೆ. ಇವಾಗ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ದಂಟಿನ ಸೊಪ್ಪಲ್ಲಿ ಸ್ವಲ್ಪ ದಂಟು ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ದಂಟನ್ನು ಸೇರಿ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ವಿಸಲ್ ಬಂದಿದೆ. ವಿಸಲ್ ಬಂದಾದಮೇಲೆ ಅದನ್ನು ಓಪನ್ ಮಾಡಿ ಇವಾಗ ಸೊಪ್ಪನ್ನು ಹಾಕಿ ಓಪನ್ನಾಗೆ ನಾವು ಕುಕ್ ಮಾಡೋದು. ಇದು ನೋಡ್ಬೋದು, ಸೊಪ್ಪೆಲ್ಲ ವಾಶ್ ಮಾಡಾದಮೇಲೆ ನೀರು ಕೆಳಗಡೆ ನನಗೆ ರೆಡ್ಡಾಗಿ ಬರ್ತಾಯಿತ್ತು. ಭಯ ಆಗ್ತಾಯಿತ್ತು ಫ್ರೆಂಡ್ಸ್, ಏನಿದು ರೆಡ್ ಬರ್ತಾಯಿದೆ, ಕಲರ್ ಏನಾದ್ರು ಬಿಡ್ತಾ ಇದೆಯಾ, ಕೆಮಿಕಲ್ ಏನಾದ್ರು ಹಾಕ್ಬಿಟ್ಟಿದ್ದಾರಾ ಅಂತ. ಆಮೇಲೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಇಲ್ಲ ಆ ಸೊಪ್ಪು ಅದೇ ಥರ ಸ್ವಲ್ಪ ಬಣ್ಣ ಬಿಡುತ್ತೆ ಅಂತ ಹೇಳಿದ್ರು. ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಬಂದ್ಬಿಟ್ಟು ಅಮ್ಮ ಪ್ಲೀಸ್ ಚಾಕ್ಲೇಟ್ ಕೊಡಮ್ಮ ಅಂತ ಕೇಳ್ತಿದ್ದೆ. ಅದಕ್ಕೆ ಆಯಿತು ಓಕೆ, ನನ್ನ ವ್ಯೂವರ್ಸ್ಗೆಲ್ಲ ಹಾಯ್ ಮಾಡಿ ಚಾಕ್ಲೇಟ್ ಕೊಡ್ತೀನಿ ಅಂದರೆ ಬಂದ್ಬಿಟ್ಟು ಹಾಯ್ ಅಂತ ಹೇಳ್ತಿದ್ದಾನೆ ನಿಮ್ಮೆಲ್ಲರಿಗೂ. ಇವಾಗ ಸೊಪ್ಪಿನ ಪಲ್ಯಗೆ ನಾನು ಆನಿಯನನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಮತ್ತು ಚಿಲ್ಲಿ ಅಷ್ಟೇ ಕಟ್ ಮಾಡ್ಕೊಂಡಿರೋದು. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಇಲ್ಲ ಅಂದರೆ ಹೇಗೆ ಹೇಳಿ, ಒಗ್ಗರಣೆನೇ ಆಗೋಲ್ಲ. ಆಮೇಲೆ ನೆಕ್ಸ್ಟು ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ, ಆನಿಯನ್ ಮತ್ತು ಚಿಲ್ಲಿನ. ಇವಾಗ ಚಿಲ್ಲಿ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಫುಲ್ಲು ಮುಖಕ್ಕೆಲ್ಲ ಹಾರ್ತಾಯಿತ್ತು. ಸ್ವಲ್ಪ ನೀರಿತ್ತು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಇವಾಗ ಆನಿಯನ್ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಏನಂದರೆ ಸೊಪ್ಪಿನ ಪಲ್ಯಗೆಲ್ಲ ಈರುಳ್ಳಿನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇನ್ನೊಂದು 60-70% ಬೆಂದಿದೆ ಅನ್ನೋವಾಗಲೇ ಸೊಪ್ಪನ್ನು ಹಾಕ್ಕೊಂಡ್ರೆ ತಿನ್ನುವಾಗ ಏನೋ ಸ್ವೀಟಾಗಿ ಸಿಗ್ತಾ ಇರುತ್ತೆ, ಈರುಳ್ಳಿ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲಾಗೆಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಕಾಯಿ ತುರಿ ಏನಿರುತ್ತೆ ಅದು ಕಾಯಿ ತುರಿನ ಹಾಕ್ಕೊಂಡ್ರೆ ಲಾಸ್ಟು ಫೈನಲ್ ಸೊಪ್ಪಿನ ಪಲ್ಯ ಫಿನಿಶ್. ನೋಡ್ಬೋದು, ಕಾಯಿ ತುರಿ ಹಾಕೋತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಿತ್ತು ಪಲ್ಯ ಅಂತ ಹೇಳ್ಬೋದು. ನಮ್ಮ ಮನೇಲಿ ನನ್ನ ಮಗನಿಗೆ ತುಂಬ ಇಷ್ಟ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಅದಾದಮೇಲೆ ನೆಕ್ಸ್ಟು ಉಪ್ಸಾರಿಗೆ ಖಾರ ಬೇಕಲ್ವ, ಅದಕ್ಕೆ 1-2 ಡ್ರಾಪ್ಸಷ್ಟು ಆಯಿಲ್ ಹಾಕಿ ಈ ಕಡೆ ನಾನು ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಆವಾಗೆಲ್ಲ ನಮ್ಮಮ್ಮ ಒಲೆ ಮೇಲೆ ಹಾಕ್ಬಿಟ್ಟು ಮಾಡ್ತಾಯಿದ್ರು, ಮೆಣಸಿನ್ಕಾಯಿ ಸುಟ್ಕೊಂಡು ತುಂಬ ಚೆನ್ನಾಗಿರ್ತಾಯಿತ್ತು ಖಾರ. ಇವಾಗ ಒಂದು ಕಡೆ ಹಿಟ್ಟಿಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಮಾಡೋಕ್ಕೆ ಇಡ್ತಾಯಿದ್ದೀನಿ. ಒಂದು ತಪ್ಪಲೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪನ್ನ ಹಾಕಿ ಸ್ವಲ್ಪ ಹಸಿಟ್ಟು ಹಾಕಿ ಹಿಟ್ಟಿನ ಹೆಸರು ಬರ್ಸ್ಕೊಳ್ಳೋದು ಅಷ್ಟೇ. ಇವಾಗ ಚೆನ್ನಾಗಿ ಹಿಟ್ಟಿನ ಹೆಸರು ಬಂದಿದೆ, ಅದಕ್ಕೆ ನಾವು ಇವಾಗ ಹಸಿಟ್ಟನ್ನ ಹಾಕಿ ಚೆನ್ನಾಗಿ ಹೋನಿಸ್ಬೇಕು. ಚೆನ್ನಾಗಿ ತಿರುಗಿ ಓಣಿಸಿ ಇಟ್ಟರೆ ಅದ್ರ ಪಾಡಿಗದು ಬೇಯ್ತಾ ಇರುತ್ತೆ. ಆ ಬೇಯೋ ಟೈಮಲ್ಲಿ ನಾವು ಈ ಕಡೆ ಖಾರನ ರೆಡಿ ಮಾಡ್ಕೋಬೋದು. ನೀವು ಯಾವ ಥರ ಉಪ್ಸಾರು ಖಾರನ ಮಾಡ್ತೀರಾ ಅಂತ ನನಗೆ ತಿಳಿಸಿ. ಇವಾಗ ಹಿಟ್ಟನ್ನ ಮಾಡ್ತಾಯಿದ್ದೀನಿ. ಹಿಟ್ಟೇನಿಲ್ಲ, ಆರಾಮಾಗಿ ಅದ್ರ ಪಾಡಿಗದು ಬೇಯ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಹೋಣಿಸ್ಬಿಟ್ಟು ಇಡ್ತಾಯಿದ್ದೀನಿ. ನೀವು ಹೇಳಿ ಯಾರಿಗೆಲ್ಲ ರಾಗಿ ಮುದ್ದೆ ಇಷ್ಟ ಅಂತ.
ನಮಗಂತೂ ತುಂಬ ಇಷ್ಟ, ಯಾಕಂದರೆ ಚಿಕ್ಕವರಿಂದನೇ ಅಭ್ಯಾಸ ಆಗಿದೆ ಅಲ್ವಾ. ಅದಕ್ಕೋಸ್ಕರ ಮಂಡ್ಯದ ರಾಗಿ ಮುದ್ದೆ ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಅದು ಅಲ್ಲದೆ ಏನೋ ಯೋಚನೆ ಮಾಡ್ಕೊತ ಮುದ್ದೆ ಮಾಡ್ತಾಯಿದ್ದೆ. ಇವಾಗ ವೀಡಿಯೋ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ನಾನು. ಈ ಕಡೆ ಉಪ್ಸಾರು ಖಾರಕ್ಕೆ ನಾನು ಆವಾಗಲೇ ಹುರ್ಕೊಂಡಿದ್ದಂಥ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಇವಾಗ ರುಬ್ಕೋತಾ ಇದ್ದೀನಿ. ಇದು ಬುಲೆಟ್ ಜಾರ್. ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ನನಗೆ. ಇವಾಗ ನೆಕ್ಸ್ಟು ಉಪ್ಸಾರು ಖಾರನ ಬೇರೆ ಎಂತಕ್ಕಾದ್ರೂ ಒಂದಕ್ಕೆ ಇಟ್ಕೊಂಡು, ಇವಾಗ ನಾನು ಏನು ಜಾರ್ ಆಡಿಸಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಇವಾಗ ನಾವು ಆವಾಗಲೇ ಸೊಪ್ಪನ್ನು ಸೋಸ್ಕೊಂಡಿದ್ವಲ್ಲ ಆ ನೀರಿಗೆ ನಾನು ಉಪ್ಸಾರು ಖಾರನ, ಜಾರಲ್ಲಿದ್ದಂಥ ಉಪ್ಸಾರು ಖಾರದ ನೀರನ್ನು ಹಾಕಿ ಇವಾಗ ಒಂದು ಮಳ್ಸ್ಕೊತಾ ಇದ್ದೀನಿ. ಆಲ್ರೆಡಿ ಅದರೊಳಗಡೆ ನೋಡ್ಬೋದು ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಹಾಗೆ ಬಿಟ್ಟಿದ್ದೀನಿ, ಯಾಕಂದರೆ ಉಪ್ಸಾರು ಪ್ಲೈನಾಗಿ ಆಗಿಬಿಟ್ರೆ ನನಗೆ ಏನೋ ನೀರು ಥರ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದರಲ್ಲೂ ಕಾಳು ಮತ್ತು ಸೊಪ್ಪನ್ನು ಬಿಟ್ಟಿದ್ದೀನಿ. ಈ ಕಡೆ ಮುದ್ದೆ ನೋಡ್ಬೋದು, ಮುದ್ದೆನೂ ಬೆಂದಿದೆ, ಮುದ್ದೆ ಕಟ್ಕೊಂಡಿದ್ದೀನಿ. ಇವಾಗ ಫೈನಲಿ ಊಟಕ್ಕೆ ಕುತ್ಕೊಂಡಿದ್ದೀವಿ. ನಾನು ಯಾವಾಗಲೂ ಹೀಗೆ ಕೆಳಗಡೆ ಒಂದು ದುಪ್ಪಟ್ಟ ಇಲ್ಲ ಟವಲ್ ಏನಾದರೂ ಒಂದು ಹಾಸಿ ನಾವೆಲ್ಲರೂ ಕೆಳಗಡೆನೇ ಕುತ್ಕೊಂಡು ಊಟ ಮಾಡೋದು. ಮುದ್ದೆ, ಪಲ್ಯ ಮತ್ತು ಉಪ್ಸಾರು, ಅನ್ನ ಎಲ್ಲ ಇತ್ತು. ಅದ್ರ ಜೊತೆಗೆ ತುಪ್ಪ ಮತ್ತು ಉಪ್ಪಿನಕಾಯಿ ಇಟ್ಕೊಂಡಿದ್ದೆ. ಊಟ ಅಂತೂ ಏನು ಹೇಳ್ತೀರಾ, ಇದ್ರ ಮುಂದೆ ಏನಂದರೆ ಏನೂ ಅಲ್ಲ ಅಂತ ಹೇಳ್ಬೋದು ಗಾಯ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ವಾಹ್, ಒಂದು ಒಳ್ಳೆ ಹೆಲ್ತಿ ಊಟ ಅಂತ ಹೇಳ್ಬೋದು, ಆರೋಗ್ಯಕರವಾದ ಊಟ. ಈ ಊಟನೇ ತಿಂದು ನಮ್ಮ ಅಜ್ಜ ತಾತಂದಿರೆಲ್ಲ 100 ವರ್ಷ ಬದುಕ್ತಾಯಿದ್ರು. ಬಟ್ ನಾವು ಇವಾಗ ಪಿಜ್ಜಾ, ಬರ್ಗರ್ ಅಂತ ಅಂದ್ಕೊಂಡು 50 ಇಲ್ಲ ಇವಾಗ 40 ವರ್ಷಕ್ಕೆ ಬಂದುಬಿಟ್ಟಿದ್ದೀವಿ. ಇನ್ನು ನಮ್ಮ ಮಕ್ಕಳು ಮುಂದಕ್ಕೆ ಏನು ಅಂತ ಭಯ ಆಗುತ್ತೆ ನೆನೆಸ್ಕೊಂಡ್ರೆ. ಇದಾಗಿತ್ತು ಇವತ್ತಿನ ರಾತ್ರಿಯ ಲಾಗ್. ಸಿಂಪಲ್ಲಾಗಿ ಹೇಗೆ ನನ್ನ ಕುಕ್ಕಿಂಗ್ಸ್ನ ಮುಗಿಸ್ಕೋತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರೋ ಗೊತ್ತಿರುತ್ತೆ, ನಾನು ಅಡುಗೆನ ತುಂಬ ಸುಲಭವಾಗಿ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.